ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ಇವತ್ತು ನಾವು ಬ್ರೇಕ್ಫಾಸ್ಟ್ ರೆಸಿಪಿ ಶಾವಿಗೆ ಉಪ್ಪಿಟ್ಟು ಮಾಡೋದನ್ನು ನೋಡೋಣ. ಮೊದಲಿಗೆ 1 ಬೌಲ್ ಆಗೋಷ್ಟು ಶಾವಿಗೆಯನ್ನು ನಾನು ಹುರಿಯುತ್ತಿದ್ದೇನೆ. ಸಣ್ಣ ಉರಿಯಲ್ಲಿಟ್ಟು ಶಾವಿಗೆಯನ್ನು ಚೆನ್ನಾಗಿ ಹುರಿಯಬೇಕು. ಶಾವಿಗೆ ಕೆಂಪಾಗೋವರೆಗೂ ಹುರಿಯಿರಿ. ಈ ಥರ ಕೆಂಪಾದ ಮೇಲೆ ಶಾವಿಗೆಯನ್ನು ಸೈಡಲ್ಲಿ ತೆಗೆದಿಟ್ಟುಕೊಳ್ಳಿ. ಒಂದು ಪ್ಯಾನಿಗೆ 2 ಚುಕ್ಕೆ ಆಗುವಷ್ಟು ಎಣ್ಣೆಯನ್ನು ಹಾಕಿ ಒಂದು ಚಮಚ ಸಾಸಿವೆ ಜೀರಿಗೆಯನ್ನು ಹಾಕಿ, ಕರಿಬೇವು, ಕಟ್ ಮಾಡಿರುವ 1 ಈರುಳ್ಳಿ, 3 ರಿಂದ 4 ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು, 2 ಚಮಚ ಆಗುವಷ್ಟು ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಕೆಂಪಾಗುವವರೆಗೂ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಬೇಯ್ದ ಮೇಲೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ನೀರನ್ನು ಕುದಿಯಲು ಬಿಡಿ. ಕುದಿ ಬಂದ ಮೇಲೆ ಹುರಿದಿಟ್ಟಿರುವ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಜಾಸ್ತಿ ನೀರನ್ನು ಹಾಕಬಾರದು. ನಿಮಗೆ ಬೇಕೆಂದರೆ ನೀವು ಇನ್ನೂ ಸ್ವಲ್ಪ ನೀರನ್ನು ಹಾಕಬಹುದು. ನೀರು ಜಾಸ್ತಿ ಹಾಕಿದರೆ ಬಿಡಿ ಬಿಡಿ ಆಗುವುದಿಲ್ಲ ಉಪ್ಪಿಟ್ಟು. ಸೊ ಅದಕ್ಕೆ ನೀರು ಕಡಿಮೆ ಯೂಸ್ ಮಾಡಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಿ. ನೋಡಿ ಎಷ್ಟು ಚೆನ್ನಾಗಿ ಶಾವಿಗೆ ಉಪ್ಪಿಟ್ಟು ಆಗಿದೆ. ನಿಮ್ಮ ಮನೆಯಲ್ಲೂ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತದೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತದೆ. ಶಾವಿಗೆ ಉಪ್ಪಿಟ್ಟು ತಿನ್ನಲು ರೆಡಿಯಾಗಿದೆ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.